ಕಡಿಮೆ ರೇಟ್ಗೆ 2022ನೇ ಮಾಡಲು ಅಶೋಕ್ ಬಡ ದೋಸ್ತ ಗಾಡಿ ಮಾರಾಟಕ್ಕಿದೆ. ಮಿಸ್ ಮಾಡ್ಕೊಳ್ಕೋಬೇಡಿ, ಆದಷ್ಟು ಬೇಗ ಈ ಗಾಡಿ ನೀವು ಖರೀದಿ ಮಾಡಿ. ನಮಸ್ಕಾರ ವೀಕ್ಷಕರೇ, NBN ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿಯ ಲೊಕೇಶನ್, ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಬಿಡುತ್ತೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್, ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಸ್ ಹೇಳ್ಬಿಟ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ರಿಲೇಷನ್ ಯಾರಾದ್ರೂ ಒಂದು ಗಾಡಿ ತಗೋಬೇಕಂತ ಪ್ಲಾನಿಂಗ್ ಇದ್ರೆ ಅಂಥವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಸರಿ, ನಾನು ಹೇಳೋ ವಿಷಯವನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರೆ ಯಾವ ರೀತಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಈ ಗಾಡಿ ಓನರ್ಗೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ. ನೀವು ಡೈರೆಕ್ಟಾಗಿ ಗಾಡಿ ಇಷ್ಟ ಆಗಿತ್ತಂದ್ರೆ ಡೈರೆಕ್ಟಾಗಿ ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ, ಗಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ, ರೀಪೇಂಟ್ ಆಗಿದೆ, ಡಾಕ್ಯುಮೆಂಟ್ಸ್ ಆಗಿದೆ, ಪ್ರತಿಯೊಂದು ಚೆಕ್ ಮಾಡಿ. ಪ್ರತಿಯೊಂದೆಲ್ಲ ಓಕೆ ಅಂತಂದ್ರೆ ಆಮೇಲೆ ನೀವು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ. ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಎಷ್ಟು ಅಮೌಂಟ್ ಪೇ ಮಾಡಿದ್ರ, ಯಾವ ಡೇಟಿಗೆ ಪೇ ಮಾಡಿದ್ರ, ಯಾರಿಗೆ ಪೇ ಮಾಡಿದ್ರ, ಪ್ರತಿಯೊಂದು ಪ್ರೂಫ್ ಆಗಿ ಇಟ್ಕೊಂಡು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ. ಯಾಕಂದ್ರೆ ಈ ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗಿದ್ರೆ, ಇದಕ್ಕೆ ಯಾವುದೇ ರೀತಿ ನಾವು ಜವಾಬ್ದಾರಿ ಆಗಿಲ್ಲ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಆಮೇಲೆ ಗಾಡಿ ಇಷ್ಟ ಆದರೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ. ಪ್ರತಿಯೊಂದನ್ನು ಪ್ರೂಫ್ ಆಗಿ ಇಟ್ಕೊಂಡು ವ್ಯಾಪಾರ ಮಾಡಿ. ಯಾಕಂದ್ರೆ ಈ ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ಜವಾಬ್ದಾರಿ ನಾವು ಆಗೋಕ್ಕಾಗಲ್ಲ, ಎಲ್ಲ ಜವಾಬ್ದಾರಿ ನೀವಾಗಿರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಹಾಗೆ ನಿಮ್ಗೆ ಈ ಗಾಡಿದು ಏನೋ ಒಂದು ಪ್ರಾಡಕ್ಟ್ ಬೇಕಾಗುತ್ತೆ, ಈ ಗಾಡಿದು A to Z ಪ್ರಾಡಕ್ಟ್ ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ ಮಾಡಿರ್ತೀನಿ. ಒಳ್ಳೆ ಪ್ರಾಡಕ್ಟ್ ಈ ಗಾಡಿಗೆ ಏನೇನು ಬೇಕಾಗುತ್ತೆ ಪ್ರತಿಯೊಂದು ಈ ವಿಡಿಯೋ ಕೆಳಗಡೆ ಡೈರೆಕ್ಟ್ ಲಿಂಕ್ ಮಾಡಿರ್ತೀನಿ. ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ಆ ಲಿಂಕ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಕಡಿಮೆ ರೇಟಿಗೆ ಸಿಕ್ಬಿಡುತ್ತೆ. ಮಿಸ್ ಮಾಡ್ಕೊಳ್ಕೋಬೇಡಿ. ಈ ಗಾಡಿದು A to Z ಪ್ರಾಡಕ್ಟ್ ಈ ವಿಡಿಯೋ ಕೆಳಗೆ ಲಿಂಕ್ ಮಾಡಿರ್ತೀನಿ, ಬೇಕಾದ್ರೆ ಒಂದು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಈ ಗಾಡಿ ಬಗ್ಗೆ ನೆಕ್ಸ್ಟ್ ಹೆಚ್ಚಿನ ಮಾಹಿತಿ ತಿಳ್ಕೊಂಬಿಟ್ಟು ಈ ಗಾಡಿ ನೀವು ತಗೋಬಹುದು. ಈ ಗಾಡಿ ಸೇಲ್ ಆದಮೇಲೆ ಈ ವಿಡಿಯೋ ಕೆಳಗಡೆ ಡೈರೆಕ್ಟ್ ಗಾಡಿ ಓನರ್ ನಂಬರ್ ತೆಗೆದುಬಿಟ್ಟು ಈ ಗಾಡಿ ಸೇಲ್ ಆಗಿದ ವಿಷಯ ಅಂತ ಬರೆದಿರ್ತೀನಿ, ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ಟೈಟಲಲ್ಲಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ, ಗಾಡಿ ಇರುತ್ತೆ. ಟೈಟಲಲ್ಲಿ ಓನರ್ ನಂಬರ್ ತೆಗೆದುಬಿಟ್ಟು ಈ ಗಾಡಿ ಸೇಲ್ ಆಗಿದ ವಿಷಯ ಅಂತ ಹಾಕಿದ್ರೆ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ. ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು. ಅದಕ್ಕೋಸ್ಕರ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಸ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ಓನರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಅಶೋಕ್ ಬಡ ದೋಸ್ತ ಗಾಡಿ ಕೊಡ್ಸಲ್ ವಾಟ್ಸಪ್ ಮಾಡಲ್ಲ, ಸೇಲ್ ಇದೆ ಗಾಡಿ? ಹಾಂ ಸರ್, ಸೇಲ್ಗಿದೆ ಸರ್. ಸರ್ ಮಾಡಲ್ ಎಷ್ಟು ಗಾಡಿದು? ಸರ್ 22 ಸರ್. ಸರ್ ಎಷ್ಟನೇ ಓನರ್ ಗಾಡಿ? ಸರ್ ಸಿಂಗಲ್ ಓನರ್ ಆಗೈತೆ. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ 1,10,000 ಆಗೈತೆ. ಸರ್ ಟೈರಲ್ಲಿ ಎಷ್ಟು ಪಾಯಿಂಟ್ ಇದೆ? ಟೈರ್ ಎಲ್ಲ ಇನ್ನೂ 90% ಇದೆ ಸರ್. ಕಂಡೀಷನ್ ಹೆಂಗಿದೆ ಗಾಡಿದು? ಗಾಡಿ ಗುಡ್ ಕಂಡೀಷನ್ ಇದೆ ಸರ್. ಸರ್ ಗಾಡಿ ಸ್ವಲ್ಪ ರನ್ನಿಂಗ್ ಇದೆಯಾ? ಹಾಂ, ರನ್ನಿಂಗ್ ಇದೆ ಸರ್. ಸರ್ ಲೋನ್ ಇದೆ ಗಾಡಿ ಮೇಲೆ? ಗಾಡಿ ಮೇಲೆ ಇನ್ನೂ ಒಂದು 20,000 ಲೋನ್ ಇದೆ ಸರ್. ಸರ್ ಕ್ಲಿಯರ್ ಮಾಡ್ತಾರೆ, ಕಂಟಿನ್ಯೂ ಕೊಡೋದು ಲೋನು? ಲೋನ್ ಕ್ಲಿಯರ್ ಮಾಡ್ತೀವಿ ಸರ್. ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟು, ಕ್ರ್ಯಾಚು, ರೀಪೇಂಟ್ ಏನಾಗಿದೆಯಾ? ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. ಸರ್ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೋ ಮಾಡಿಸಿದ್ರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್, ಕಂಪ್ಲೀಟ್ ಫಿಟ್ಟಿಂಗ್ ಅಂದರೆ ಅವೇ ಇದೆ ಸರ್. ಸರ್ ಇಂಜನ್ ಕಂಡೀಷನ್ ಹೆಂಗಿದೆ? ಇಂಜನ್ ಕೆಲಸ ಏನಿದೆಯಾ? ಏನಿಲ್ಲ ಸರ್, ಗುಡ್ ಕಂಡೀಷನ್ ಇದೆ ಸರ್ ಇಂಜನ್. ಸರ್ ಎಲ್ಲಿ ಗಾಡಿ ಲೊಕೇಶನ್? ಸರ್ ಗದಗ ಡಿಸ್ಟ್ರಿಕ್ಟ್ ಮುಡ್ರಿಗೆ ಸರ್. ಸರ್ ನೀವು ಓನರಾ ಡೀಲರ್ ಸರ್ ಮಾತಾಡೋದು? ಓನರ್ ಸರ್, ಓನರ್. ಸರ್ ನಿಮ್ಮ ಹೆಸರು? ಸರ್ ವಿಶ್ವನಾಥ್ ಅಂತಂದ್ರೆ. ನಿಮ್ಮ ತಂದೆಯವ್ರ ಹೆಸರು? ಕೊಟ್ರೇಶ್ ಅಂತ ಸರ್. ಸರ್ ಡೈರೆಕ್ಟ್ ಆರ್ಸಿ ಓನರ್ ನೀವನ್ನ, ಆರ್ಸಿ ಕಡೆ ಬೇರೆ ಹೆಸರಿದೆ ಗಾಡಿ? ಇಲ್ಲ ಸರ್, ನಮ್ಮ ತಂದೆಯ ಹೆಸರು ಇದೆ, ಕೊಟ್ರೇಶನ್ ಅವ್ರ ಹೆಸರು ಇದೆ. ನಿಮ್ಮ ತಂದೆಯವರಿಗೆಲ್ಲ ಒಪ್ಪಿದೆ ಗಾಡಿ ಸೇಲ್ ಮಾಡೋಕ್ಕೆ? ನೆಕ್ಸ್ಟ್ ಕಸ್ಟಮರ್ ತೊಂದರೆ ಆಗುತ್ತೆ ಅವ್ರ ಕಡೆಯಿಂದ? ಇಲ್ಲ ಓಕೆ ಇದೆ ಸರ್. ಈಗ ನೆಕ್ಸ್ಟ್ ಕಸ್ಟಮರ್ ಗಾಡಿ ತಗೊಂತಾರಲ್ಲ, ಹೆಸರು ನೀವೇ ಮಾಡಿಸ್ಕೊಡ್ತಾರೆ, ಅವರೇ ಮಾಡಿಸ್ಬೇಕು ಟ್ರಾನ್ಸ್ಫರ್? ಅವರೇ ಮಾಡಿಸ್ಬೇಕು ಸರ್ ಗಾಡಿ ತಗೊಂಡು. ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು? ಸರ್ 7-10 ಕೋಟ್ ಮಾಡ್ತೀನಿ ಸರ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 7-10 ಕೊಟ್ಟರೆ ಲೋನ್ ಕ್ಲೋಸ್ ಮಾಡಿ HP ಕ್ಯಾನ್ಸಲ್ ಮಾಡಿ CC ತೆಗೆದು ಕೊಡ್ತೀರಾ? ಹಾಂ ಓಕೆ ಸರ್. ಸರ್ ಇನ್ನೂ ಕಡಿಮೆ ಅಂದ್ರೆ 2 ಗಂಟೆ ಆಗುತ್ತೆ ನಮ್ಮ ಕಡೆಯಿಂದ ಬಂದು ವೀಕ್ಷಕರು ಯಾರನ್ನ ಗಾಡಿ ತಗೊಂಡ್ರೆ? 6:70 ಮಟ್ಟ ಆಗುತ್ತೆ ಸರ್. ಓಕೆ ಸರ್, ವಿಡಿಯೋ ಸಬ್ಮಿಟ್ ಮಾಡ್ತೀವಿ. ನಮ್ಮ ಒಂದು NBN ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಹುಡುಕಿ ಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಟ್ ಮಾಡಿಕೊಡ್ರಿ. ಓಕೆ ಸರ್, ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಗೆ ತುಂಬ ಜನ ಫೋನ್ ಮಾಡಿಬಿಟ್ಟು ಕೇಳಿದ್ರೆ, ಸರ್ ನಮ್ಮ ಗಾಡಿ ಸೇಲಿಗಿದೆ, ನಮ್ಮ ಮನೆ ಸೇಲಿಗಿದೆ, ನಮ್ಮ ಪ್ರಾಪರ್ಟಿ ಸೇಲಿಗಿದೆ, ಹಾಗೆ ನಮಗೊಂದು ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ನೀವು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ. ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಫೋನ್ ರಿಸೀವ್ ಮಾಡಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ಮೊಬೈಲ್ ನಂಬರು 7829709471 ಈ ನಂಬರ್ಗೆ ನಿಮ್ಮದು ಯಾವ ರೀತಿ ಗಾಡಿ ಸೇಲಿಗಿದ್ರೆ, ಮನೆ ಸೇಲಿಗಿದೆ, ಪ್ರಾಪರ್ಟಿ ಸೇಲಿಗಿದ್ರೆ, ಹಾಗೆ ಯಾವುದೇ ರೀತಿ ಪ್ರಮೋಷನ್ ಇದ್ದರೆ ಅದರ ಡೀಟೇಲ್ಸು ಮತ್ತು ಫೋಟೋಸ್ನ ನೀವು ಸೆಂಡ್ ಮಾಡಿದ್ರೆ ಸಾಕು. ವಾಟ್ಸಪ್ಪಲ್ಲಿ ನಾವೇ ನಿಮ್ಗೆ ವಾಪಸ್ಸು ಮೆಸೇಜ್ ಮಾಡ್ತೀವಿ, ಇಲ್ಲ ಫೋನ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಯಾವುದೇ ರೀತಿ ನಮಗೆ ಫೋನ್ ಮಾಡೋಕೆ ಹೋಗಬೇಡಿ. ಓನ್ಲಿ ಅದೇನಿದೆ ಪ್ರಮೋಷನ್ ಇದು ಡೀಟೇಲ್ಸ್ ಕಳಿಸ್ಕೊಟ್ರೆ ಸಾಕು. ವಾಟ್ಸಪ್ಪಲ್ಲಿ ನಾವೇ ನಿಮ್ಗೆ ರಿಟರ್ನ್ ಮೆಸೇಜ್ ಮಾಡ್ತೀವಿ, ಇಲ್ಲ ಫೋನ್ ಮಾಡ್ತೀವಿ. ಯಾಕಂದರೆ ಈ ನಂಬರ್ಗೆ ತುಂಬ ಜನ ಫೋನ್ ಮಾಡ್ತಾರೆ, ಅದಕ್ಕೋಸ್ಕರ ಯಾವ ರೀತಿ ಫೋನ್ ರಿಸೀವ್ ಮಾಡಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರು ಫೋನ್ ಮಾಡೋಕೆ ಹೋಗಬೇಡಿ. ಆ ರೀತಿ ಯಾವ ರೀತಿ ಗಾಡಿ ಸೇಲಿಗಿದ್ರೆ, ಮನೆ ಸೇಲಿಗಿದ್ರೆ, ಪ್ರಾಪರ್ಟಿ ಸೇಲಿಗಿದ್ರೆ, ಪ್ರಮೋಷನ್ ಇದ್ದರೆ ಅದ್ರ ಬಗ್ಗೆ ಡೀಟೇಲ್ಸ್ ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾವೇ ನಿಮಗೆ ಬೇಗ ಕನೆಕ್ಟ್ ಆಗ್ತೀವಿ. ಹಾಗೆ ಪ್ರತಿಯೊಬ್ಬರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಎಲ್ಲರೂ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಎಸ್ಪೆಷಲಿ ಫ್ರೆಂಡ್ ಸರ್ಕಲ್, ರಿಲೇಷನ್ ಯಾರಾದರೂ ಒಂದು ಗಾಡಿ ತಗೋಬೇಕಂತ ಪ್ಲಾನಿಂಗ್ ಇದ್ದರೆ ಅಂಥವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ರೀತಿ ಒಳ್ಳೆ ಮಾತಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಸ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದೆ ಸಿಗ್ತೀನಿ. ಧನ್ಯವಾದಗಳು.